ನಮ್ಮ ಜಾಗ ನಮಗೆ ಬಿಡಿಸಿಕೊಡಿ. ಮಾಗಡಿ ರಸ್ತೆ ಕೊಡಿಗೆಹಳ್ಳಿ ನಿವಾಸಿಗಳಿಂದ ಬಿಡಿಎ ಅಧಿಕಾರಿಗಳಿಗೆ ಮನವಿ. ಹೌದು, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಾಗಡಿ ರಸ್ತೆ ಕೊಡಿಗೆಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಿಡಿಎ ವತಿಯಿಂದ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳು ಹಾಗೂ ನಿವೇಶನದಾರರು ನಮ್ಮ ಜಾಗ ನಮಗೆ ಬಿಡಿಸಿಕೊಡಿ ಎಂಬ ಘೋಷಣೆಯಡಿ ಇಂದು ಸಾರ್ವಜನಿಕರ ಸಭೆಯನ್ನ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲಾ ಆವರಣದಲ್ಲಿ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ವಿ. ಕೃಷ್ಣಮೂರ್ತಿರವರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರು ಸೇರಿ ಸಭೆಯನ್ನ ಆಯೋಜಿಸಿದ್ದು, ಸ್ಥಳೀಯ ನಿವಾಸಿಗಳು ತಮ್ಮ ಆತಂಕ ಮತ್ತು ಮನವಿಗಳನ್ನ ಅಧಿಕಾರಿಗಳ ಮುಂದೆ, ಶಾಸಕರ ಮುಂದೆ ವ್ಯಕ್ತಪಡಿಸಿದ್ರು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆ ವಹಿಸಿದ್ದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಸರ್ ರವರು ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸಿ ನ್ಯಾಯಯುತ ಪರಿಹಾರಕ್ಕಾಗಿ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಭರವಸೆಯನ್ನ ನೀಡಿ ಜನರೊಂದಿಗೆ ನಾನಿದ್ದೇನೆ ಎಂದು ಭರವಸೆಯನ್ನ ನೀಡಿದರು. ಇವತ್ತು ಕೃಷ್ಣಮೂರ್ತಿ ರಿಕ್ವೆಸ್ಟ್ ಮಾಡಿದ್ರು, ಆಯಿತು, ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿದ್ದೇನೆ. ನಿಮ್ಮ ನೋವು ನನಗೂ ಅರ್ಥವಾಗ್ತದಪ್ಪ. ನಿಮ್ಮ ನೋವಿಗೆ ನಾನು ಇರ್ತಕ್ಕಂಥದ್ದು, ನಿಮ್ಮ ನೋವಿಗೆ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಇರೋದು. ಒಂದು ತಿಳ್ಕೊಳ್ರಿ, ಈ ಶಾಸಕ, ಈ ಸೇವಕ ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಲಿಕ್ಕೆ ನಾನು ಬಂದಿಲ್ಲ. ನಿಮ್ಮ ಜಮೀನನ್ನ ಕಬಳಿಸ್ತಕ್ಕಂಥದ್ದಕ್ಕೆ ನಾನು ಬಂದಿಲ್ಲ. ಈ ಕೆಂಪೇಗೌಡ ಬಡಾವಣೆಯಲ್ಲಿ ಇದುವರೆಗೂ ಒಂದೇ ಒಂದು ನಿವೇಶನ ಕೂಡ ನಾನು ಯಾವತ್ತೂ ಕೂಡ ಮಾಡಲಿಲ್ಲ. ಅಶೋಕ್ ಅವರೆಲ್ಲ ಇಲ್ಲೇ ಇದ್ದಾರೆ, ಕೇಳಿ. ರೈತರಿಗೆ ಅನ್ಯಾಯ ಆದಾಗ ಯಾರಾದರೂ ಹೇಳ್ದಂಥ ಸಂದರ್ಭದಲ್ಲಿ ರೈತರಿಗೆ ಪರವಾಗಿ ನಿಂತಿದ್ದೇನೆ ವಿನ ಇವತ್ತು ರೈತರು ಯಾರು ದುಡ್ಡು ತಗೊಂಡಿದ್ದಾರೆ ಅವರಿಗೆ ಇನ್ಸೆಂಟಿವ್ ಸೈಟ್ ಕೊಡ್ತಾ ಇಲ್ಲ. ನಮ್ಮ ಚೆನ್ನಪ್ಪ ರೈತರು ಹೋರಾಟ ಮಾಡ್ತಿದ್ದಾರೆ. ಇವತ್ತು ಸರ್ಕಾರದ ಮುಂದೆ ತಂದು ಅದನ್ನು ಕ್ಲಿಯರ್ ಮಾಡಿಸಿ ಕ್ಯಾಬಿನೆಟ್ಗಿಡಿಸಿ ಯಾರು 80 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅವರಿಗೆ ಒಂದು ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಏನು ಹೊಸದಾಗಿ ಮಾಡಿಸ್ಬೇಕು ಅದನ್ನು ಮಾಡಿಸಿ ಈ ಕೆಂಪೇಗೌಡ ಬಡಾವಣೆಯಲ್ಲಿ ಜಮೀನು ಕಳ್ಕೊಂಡಂಥವ್ರಿಗೆ ಕೊಡ್ತಕ್ಕಂಥದ್ದಕ್ಕೆ ಈ ಸೋಮಶೇಖರ್ ಸಾಹಸ ಪ್ರಯತ್ನವಿನ ಇನ್ಯಾವ ಜನಪ್ರತಿನಿಧಿನೂ ಇಲ್ಲ. ಇವತ್ತು 38D ಉಪಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದ್ದಾರೆ, ಆ 38Dನ ಪದೇ ಪದೇ ಸರ್ಕಾರದ ಮುಂದೆ ಪೆಟಿಷನ್ ಕಮಿಟಿ ಮುಂದೆ ಹಾಕಿ ಅದನ್ನು ತಂದು ಇವತ್ತು ಕ್ಲಿಯರ್ ಮಾಡಿಸ್ತಕ್ಕಂಥದ್ದು ಈ ಸೋಮಶೇಖರ ವಿನ ಇನ್ಯಾರು ಜನಪ್ರತಿನಿಧಿಗಳಲ್ಲ. ಇವತ್ತು ಈ ಮನೆಗಳನ್ನು ಗಿಡ ನೆಲೆಸ್ತಕ್ಕಂಥದ್ದಾಗಲಿ ಮನೆಗಳನ್ನಾಗಲಿ ಹೊಡಿಬೇಡಿ ಅಂತಕ್ಕಂಥದ್ದನ್ನು ನಿಲ್ಲಿಸಿರ್ತಕ್ಕಂಥವನು ಕೂಡ ಈ ಸೋಮಶೇಖರ ವಿನ ಇನ್ಯಾವ ಈ ಜನಪ್ರತಿನಿಧಿಗಳಲ್ಲ. ಇವತ್ತು ಶಾಶ್ವತ ಪರಿಹಾರ ಮಾಡಬೇಕು ಅಂಥೇಳಿ ಸತತ ಹೋರಾಟ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದೇ ಈ ಸೋಮಶೇಖರ ವಿನ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಿಲ್ಲ. ಇವತ್ತು ಈ ಸಭೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಾಗ ಟೈಮ್ ಇರಲಿಲ್ಲ. ಇವತ್ತು ಸಿದ್ದರಾಮಯ್ಯನವರನ್ನು ನಾನು ಭೇಟಿ ಮಾಡಬೇಕಾಯ್ತು, ಉಪಮುಖ್ಯಮಂತ್ರಿಗಳು ಇವತ್ತು ಭೇಟಿ ಮಾಡಬೇಕಾಯ್ತು ನಾನು. ಆದರೆ ಇವತ್ತೆಲ್ಲ ಸೇರಿದ್ದಾರೆ. ಅವರಿಗೆ ನಾನು ಅನ್ಯಾಯ ಮಾಡಬಾರ್ದು, ಅವರಿಗೆ ಮೋಸ ಮಾಡಬಾರ್ದು, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತಕ್ಕಂಥದ್ದನ್ನು ದೃಷ್ಟಿ ಇಟ್ಕೊಂಡು ಇವತ್ತು ಈ ಸಭೆಗೆ ಬಂದಿದ್ದೇನೆ. ನಿಮ್ಮೆಲ್ಲರ ನೋವು ನನಗೆ ಗೊತ್ತಿದೆ. ಆ ನೋವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಏನು ಮಾಡ್ಬೋದು ಅದನ್ನು 100% ನಿಮಗೆ ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮೈಂಡ್ಗೆ ಇಟ್ಕೊಳ್ಳಿ. ನೀವೆಲ್ಲ ಬೇಕಾದರೂ ಸ್ಟ್ರೈಕ್ ಹೋಗಿ ನನಗೆ ತೊಂದರೆ ಇಲ್ಲ. ಈ ಯಶವಂತಪುರ ಕ್ಷೇತ್ರದ MLAನ ಬಿಟ್ಟು ನೀವು ವಿಧಾನಸೌಧದ ಮುಂದೆ ಸ್ಟ್ರೈಕ್ ಹೋಗ್ತೀರ, ಹೋಗಿ, ನಂದೇನು ದ್ವೇಷ ಇಲ್ಲ. ಈ ಕೊಡಿಗೆಹಳ್ಳಿಲ್ಲ ಅನ್ಯಾಯ ಆಗ್ತಾ ಇದೆ. ಇಡೀ ಕರ್ನಾಟಕದ ಯಾವ ನಾಯಕರು ಕರ್ಕೊಳ್ಳಿ, ಯಾವ ಲೀಡ್ರನ್ನ ಕರ್ಕೊಂಡು ನಿಮ್ಮ ಪರವಾಗಿ ಹೋರಾಟ ಮಾಡಿ, ನಂದೇನು ಬೇಜಾರಿಲ್ಲ.
ಈ ಸೋಮಶೇಖರ್ ಜೊತೆಲೇ ಇವನೇ ಬಗೆಹರಿಸಬೇಕು ಅಂತಕ್ಕಂಥದ್ದು ನನ್ನ ಹುಚ್ಚು ಭ್ರಮೆ, ನನಗೇನು ಇಲ್ಲ. ಸಭೆಯಲ್ಲಿ ಬಿಡಿಎ ಅಧಿಕಾರಿಗಳಾದ ಅಶೋಕ್, ವರುಣ್, ಉಮೇಶ್ ಉಪಸ್ಥಿತರಿದ್ದು ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತಿಯಿದ್ದು ಮುಂದೆ ಆಗಬೇಕಿರುವ ಪರಿಹಾರ ಕ್ರಮಗಳು ಮತ್ತು ಸಾರ್ವಜನಿಕರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿ ಇರುವಂತಹ ಸಮಸ್ಯೆಗಳನ್ನ ತಿಳಿಸಿ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿ ಜನರಿಗೆ ಅನುಕೂಲವಾಗುವಂತೆ ಮಾಡುವ ಭರವಸೆಯನ್ನ ಬಿಡಿಎ ಅಧಿಕಾರಿಗಳು ನೀಡಿದರು. ತಾವೆಲ್ಲರೂ ಕೂಡ ಫಸ್ಟು ಅರ್ಜಿಗಳನ್ನು ಹಾಕಬೇಕು. ಜುಲೈ 4ನೇ ತಾರೀಕು ಲಾಸ್ಟ್ ಡೇಟು. ಈಗಾಗಲೇ 2 ತಿಂಗಳು ಆಗೋಗಿದೆ. ನಿಮ್ಮಲ್ಲಿ ತುಂಬ ಜನ ಬಿಡಿಯಾಗಿ ಬರ್ತೀರಿ, ಎಲ್ಲ ಇಲ್ಲೇ ಇದ್ದೀರಿ, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ. ಆಗಲೇ 2 ತಿಂಗಳಾಗಿದೆ, ಇನ್ನು ಲಾಸ್ಟ್ ಇನ್ನೂ 1 ತಿಂಗಳಿದೆ. ದಯವಿಟ್ಟು ತಾವೆಲ್ಲ ಅರ್ಜಿ ಹಾಕೊಳ್ಳಿ. ಅರ್ಜಿ ಹಾಕೊಂಡ್ರೆ ಅಟ್ಲೀಸ್ಟ್ ನಿಮಗೊಂದು ಅವಕಾಶ ಸಿಗುತ್ತೆ ನಿಮ್ಮ ಮನವಿಯನ್ನು ಹೇಳ್ಕೊಳ್ಳೋದಕ್ಕೆ. ಆ ನಿವೃತ್ತ ನ್ಯಾಯಾಧೀಶರು ಸಮಿತಿ ಏನು ಮಾಡಿದ್ವಿ, ಬೋಪಾಯಿ ಸರ್ ಕಮಿಟಿ, ಅವ್ರ ಮುಂದೆ ನೀವು ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ದಯವಿಟ್ಟು ತಾವೆಲ್ಲರೂ ಅರ್ಜಿ ಹಾಕೋಬೇಕು. ಅದಾದ ನಂತರ ಈಗ ನೀವೆಲ್ಲ ಏನು ಮ್ಯಾಕ್ಸಿಮಮ್ 2008ಕ್ಕಿಂತ ಮುಂಚೆ ಮನೆಯನ್ನು ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. 2008 ಆದಮೇಲೂ ಕಟ್ಟಿದ್ದೀರಿ, ಅದು ನಿಮ್ಮ ಕಡೆಯಿಂದನೂ ತಪ್ಪಾಗಿದೆ. 2008ರಲ್ಲಿ ತುಂಬ ಡೆವಲಪ್ ಆಗಿದ್ದನ್ನು ಬಿಡಬೇಕಾಗಿತ್ತು. ಅವತ್ತಿನ ಏನಿದೆ ಗೊತ್ತಿಲ್ಲ, ಆಗಿಲ್ಲ. ಸೊ ಈಗೇನು ಹೇಳ್ತಾ ಇದ್ದೀವಿ ಅಂತಂದರೆ 38D ಮನೆ ಕಟ್ಕೊಂಡಿದ್ದಂಥವ್ರಿಗೆ ಮಾತ್ರ, ಖಾಲಿ ನಿವೇಶನದಾರರಿಗಲ್ಲ. 38D ಸೆಕ್ಷನ್ ಅಡಿಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳಿಕ್ಕೆ ಒಂದು ಚಾನ್ಸ್ ಇದೆ, ಆಯಿತಾ. ಹಾಗಾಗಿ ಅಂದರೆ 2008ಕ್ಕಿಂತ ಮುಂಚೆ ಮನೆ ಕಟ್ಟಿದವ್ರಿಗೆ ಮಾತ್ರ. ಸೊ ಈಗ ಮಾನ್ಯ ಶಾಸಕರು ಕೂಡ ಈಗ ನಮಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. 38D ಅಡಿ ಕೆಂಪೇಗೌಡ ಲೇಔಟಲ್ಲಿ ಅವಕಾಶ ಇತ್ತು ಅಂದರೆ ಫೈಲನ್ನು ಇಮಿಡಿಯೇಟ್ ಒಂದು ವಾರದಲ್ಲಿ ಪುಟ್ಟಪ್ ಮಾಡಿ ಮಾನ್ಯ ಆಯುಕ್ತರು ಕಳಿಸಿ ಅಲ್ಲಿಂದ ನಾನು DCM ಸರ್ಗೆ ಮಾತಾಡಿ ನಾನು ಅಪ್ರೂವಲ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನನಗೊಂದು 2 ವೀಕ್ಸ್ ಟೈಮ್ ಕೊಡಿ ಸರ್, ನಾನು ಫೈಲ್ನ ಪುಟ್ಟಪ್ ಮಾಡ್ತೀನಿ ಸರ್ಕಾರಕ್ಕೆ. ಸರ್ಕಾರಕ್ಕೆ ಹೋದ ನಂತರ ತಾವಲ್ಲಿ ಫಾಲೋಅಪ್ ಮಾಡ್ಕೊಂಡು ಮಾಡಿಸ್ಕೊಡ್ಬೇಕಾಗುತ್ತೆ ಸರ್. ಆ ಸರ್ವೆ ನಂಬರ್ 137ರಲ್ಲಿ 2 ಎಕರೆ ಡಿಲೀಟ್ ಮಾಡಿದ್ದೀರಾ ನೀವೇ, ತಿರ್ಗಾ 1 ಎಕರೆ ಅದು ಹೆಂಗೆ ಸೇರಿಸಿದ್ರಿ? 2 ಎಕರೆ ಡಿಲೀಟ್ ಆಗಿದೆ, 4 ಎಕರೆ ಚಿಲ್ಲರಲ್ಲಿ. ಸರ್ವೆ ನಂಬರ್ 137 ಜಾನ್ಸಕ್ ನೀವು ತೆಗೆದು ನೋಡಿ, ಸೇಲ್ ಡೀಟೇಲ್ ಇದೆ, ನಿಮ್ಮ ಪ್ಲಾನಲ್ಲಿದೆ. ನೀವು ಹೆಂಗೆ ಸೇರಿಸ್ರಿ 1 ಎಕರೆ ಅಧಿಕಾರಿಗಳು? ಇದು ಉಡಾಪೆ ಉತ್ತರ ಕೊಡಕ್ಕೆ ಬಂದಿದ್ದೀರಾ ನೀವು ಇಲ್ಲಿ ಅಧಿಕಾರಿಗಳು? ಕರೆಕ್ಟಾಗಿ ಉತ್ತರ ಕೊಡ್ರಿ. 1995 ಸೇಲ್ ಡೀಟೇಲ್ ಆದಂತ ಬಡ್ಕೊತಾ ಇದ್ದಾರೆ ಜನ, ಪ್ರಾಣ ಹೋಯ್ತಾ ಇದ್ರೆ, ಆತ್ಮಹತ್ಯೆ ಮಾಡ್ಕೋಬೇಕಾಯ್ತಾರೆ ಜನ ರೀ, ನಿಮ್ಮಿಂದ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದೆ. ಕಾರ್ಯಕ್ರಮದಲ್ಲಿ ಕುಡಿಗೆಹಳ್ಳಿ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಹಲವು ವರ್ಷಗಳಿಂದ ತಮ್ಮ ಜೀವನಾಧಾರವಾಗಿರುವ ಜಾಗಗಳನ್ನ ಉಳಿಸಿಕೊಡುವಂತೆ ಸರ್ಕಾರ ಹಾಗೂ ಬಿಡಿಎ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ನಮ್ಮ ಶಾಲೆ ಅನೇಕ ವರ್ಷಗಳಿಂದ ಅಂದರೆ 2009ರಿಂದ ಈ ಭಾಗದಲ್ಲಿ ಶಿಕ್ಷಣದ ದೀಪವಾಗಿ ಗ್ರಾಮೀಣ ಜನರ ಮಕ್ಕಳಿಗೆ ದಾರಿ ದೀಪವಾಗಿ ಸಾಗುತ್ತಾ ಬಂದಿದೆ ಸರ್. ಶಾಲೆಯ ಈ ಜರ್ನಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ವೈದ್ಯರು, ಇಂಜಿನಿಯರ್ಗಳು, ಶಿಕ್ಷಕರು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆದಿದ್ದಾರೆ ಮತ್ತು ಗುರುತಿಸಿಕೊಂಡಿದ್ದಾರೆ. ಈ ಶಾಲೆ ಕೆಲವರಿಗೆ ಕೇವಲ ಕಟ್ಟಡವಾಗಿ ಕಾಣಿಸ್ತಿದೆ. ಇದು ಕೇವಲ ಕಟ್ಟಡವಲ್ಲ ಸರ್, ಸಾವಿರಾರು ಮಕ್ಕಳ ಭವಿಷ್ಯ, ಸಾವಿರಾರು ಕುಟುಂಬಗಳ ಕನಸು. ಇಂದು ಬಿಡಿಎ ವತಿಯಿಂದ ನಮ್ಮ ಶಾಲೆಯ ಜಾಗವನ್ನು ಸೇರಿಸಿದಂತೆ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದು ತುಂಬ ನೋವು ಮತ್ತು ಆತಂಕವನ್ನುಂಟು ಮಾಡಿದೆ. ಮಾನ್ಯ ಶಾಸಕರು ಸರ್, ನೀವು ಸದಾ ಜನಪರ ನಾಯಕರು, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯವಂತ ನಾಯಕರೆಂದು ನಾವೆಲ್ಲರೂ ನಂಬಿದ್ದೇವೆ. ಆ ನಂಬಿಕೆಯಿಂದಲೇ ಇಂದು ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ಎಂದರೆ ತಪ್ಪಾಗುವುದಿಲ್ಲ. ನಮ್ಮ ಭೂಮಿ ನಮಗೆ ಕೊಡಿಸಿ, ನಮ್ಮ ಬದುಕು ನಮಗೆ ನೀಡಿ, ನಮ್ಮ ನಂಬಿಕೆ ನೀವು ಸರ್. ಆ ನಂಬಿಕೆಯನ್ನು ಉಳಿಸಿಕೊಳ್ತೀರಿ ಎಂಬುದು ನಮ್ಮ ನಂಬಿಕೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಈ ಶಾಲೆಯ ಪರವಾಗಿ, ನನ್ನ ತಂದೆಯ ಪರವಾಗಿ, ನನ್ನೆಲ್ಲ ಶಿಕ್ಷಕರ ಪರವಾಗಿ, ಸಾವಿರಾರು ಮಕ್ಕಳ ಪರವಾಗಿ, ಸ್ಥಳೀಯ ಎಲ್ಲ ನೊಂದ ನಾಗರಿಕರ ಪರವಾಗಿ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಬಿಡಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿರುವುದಿಲ್ಲ. ಆದ್ದರಿಂದ ದಯಮಾಡಿ ತಾವುಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಈ ಬಿಡಿಎ ಅಧಿಕಾರಿಗಳೊಂದ ಜೊತೆಗೆ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟ ಬಿಡಿಎ ಅಧಿಕಾರಿಗಳು ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಅವರ ನಿವೇಶನಗಳನ್ನು, ಅವರ ಜಾಗಗಳನ್ನು ಅಲ್ಲಿ ವಾಸಿಸುವವರಿಗೆ ಬಿಡಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಮ್ಮ ನೆಚ್ಚಿನ ಶಾಸಕರಾದ ಟಿ ಸೋಮಶೇಖರ್ ಅವರಿಗೆ ನಾನು ಮನವಿಯನ್ನು ಮಾಡ್ಕೊತೀನಿ.
ನಮ್ಮಗಳ ಬದುಕು ಎಂಬ ಆಕಾಶದಲ್ಲಿ ಬಿಡಿಎ ಎಂಬ ಕಗ್ಗತ್ತಲು ಆವರಿಸಲು ದಿಕ್ಕೇ ಕಾಣದಾದಾಗ ಆ ನಮ್ಮ ಬದುಕು ಎಂಬ ಆಕಾಶದಲ್ಲಿ ನಕ್ಷತ್ರ ಹೊಳಪು ಮೂಡಿದಂತೆ ನಿಲ್ಲುವ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರು ಅಂತ ನಾನು ಈ ಮೂಲಕ ನಾನು ತಿಳಿಸಲು ಇಚ್ಛೆ ಪಡಿಸ್ತೀನಿ. ಧನ್ಯವಾದಗಳು. ಬಿಡಿಎ ಅಧಿಕಾರಿಗಳ ತಂತ್ರಗಾರಿಕೆಯಿಂದ ಜನರಲ್ಲಿ ತಪ್ಪು ಮೂಡಿಕೆ ಹಾಗೂ ಅವಾರ್ಡ್ನ ಗೊತ್ತಿಲ್ಲದಲೇ ಮಾಡಿಸ್ಕೊಂಡು ಎಲ್ಲೋ ಕೂತ್ಕೊಂಡು ಅವಾರ್ಡ್ ಮಾಡಿ ಜಾಗಕ್ಕೆ ಬರ್ದಲೇ ಎಲ್ಲೆಲ್ಲೋ ಸ್ಕೆಚ್ ಮಾಡಿಕೊಂಡು ಅದಲು ಬದಲು ಮಾಡಿ ಅವ್ರ ಜಾಗ ಇವರಿಗೆ ದುಡ್ಡು ಮಾಡಿಕೊಡೋದು, ಇವ್ರ ಜಾಗ ಅವ್ರಿಗೆ ಮಾಡಿಕೊಡೋದು, ಈ ರೀತಿ ತಂತ್ರಗಾರಿಕೆ ಮಾಡಿರ್ತಾರೆ. ದಯಮಾಡಿ ಎಲ್ಲ ಅಧಿಕಾರಿಗಳನ್ನೂ ಸಹ ನಾನು ನಿಷ್ಠುರ ಮಾಡಲ್ಲ. ಯಾರು ಕೆಲವೊಂದು ಈ ತಂತ್ರಗಾರಿಕೆಯನ್ನು ನಿಲ್ಲಿಸ್ಬೇಕಾದ್ರೆ ಸನ್ಮಾನ್ಯ ಶಾಸಕರುಗಳು ದಿನ ನಾವು ಜನ ಕರೆದು ಸಾಕಾಯಿತು. ಇದು ಬರೀ ಊಹಾಪೋಹ ಆಗಿ ಯಾರು ಜನನೂ ಸಹ ಬರಲಿಕ್ಕೆ ಮನಸ್ಸು ಮಾಡಿತಿಲ್ಲ. ಇವತ್ತು ಸನ್ಮಾನ್ಯ ಕೃಷ್ಣಮೂರ್ತಿ ಸಾಹೇಬರು 2 ತಿಂಗಳ ಕಾಲ ಸಹ ಶತಪ್ರಯತ್ನ ಪಟ್ಟು ಇಷ್ಟೊಂದು ದೊಡ್ಡ ವೇದಿಕೆ ಮಾಡಿ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಸಲ್ಲಿಸ್ಲಿಕ್ಕೋಸ್ಕರ ವೇದಿಕೆ ಮೇಲೆ ಶಾಸಕರನ್ನ ಜೊತೆ ಕುಣಿಸಿ, ಬಿಡಿಕೆ ಅಧಿಕಾರಿಗಳನ್ನ ಜೊತೆ ಕುಣಿಸಿ ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಭಾರಿ ಶತಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಾಸಕರು ಯಾವತ್ತೂ ನಮ್ಮ ಜಾಗವನ್ನು ನಮಗೆ ಬಿಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಯಾವತ್ತೂ ಅವ್ರ ಪರವಾಗಿ ನಿಲ್ಲೋಣ, ಹಿಂದೆ ಎಲ್ಲ ಮುಂದಕ್ಕೂ ಸಹ ಜೊತೆಗೂಡಿ ಹೋಗೋಣ. ಇವತ್ತಿಗೆ ಆ ಬಿಡಿಎ ಭೂತ ಕೊನೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. 2008ರಲ್ಲಿ ಪ್ರಾಥಮಿಕ ನೋಟಿಫಿಕೇಷನ್ ಆಗುವಾಗ ತಪ್ಪು ಮಾಡಿದ್ರು ಅಧಿಕಾರಿಗಳು. ಇದೆಲ್ಲ ಸುಮಾರು ಡೆವಲಪ್ ಆಗಿತ್ತು. ಅವತ್ತೇ ಕೈ ಬಿಡ್ಬೋದಾಯಿತು. ಅಧಿಕಾರಿಗಳ ತಪ್ಪಿನಿಂದ ಇವತ್ತು ನಮ್ಮ ಶಾಸಕರು ಸಫರ್ ಪಡಬೇಕಾಗಿದೆ. ಅದಾಯಿತು. 2010ರಲ್ಲಿ ಅಂತಿಮ ನೋಟಿಫಿಕೇಷನ್ ಮಾಡಿದ್ರು, ಅಲ್ಲೂ ಕೈ ಬಿಡ್ಬೋದಾಯಿತು, ಅಲ್ಲೂ ಬಿಡಲಿಲ್ಲ. ಅಧಿಕಾರಿಗಳು ಮಾಡಿ ತಪ್ಪು ಎಲ್ಲೋ ಕೂತ್ಕೊಂಡು ಎ ಸಿ ರೂಮಲ್ಲಿ ಅದನ್ನು ಫೈನಲ್ ನೋಟಿಫಿಕೇಷನ್ ಮಾಡಿಬಿಟ್ರು. ಮಾಡೋ ಸುಲಭ ಅನುಭವಿಸೋರು ನಾವು. ಎಲ್ಲ ಬಡಾವಣೆಗಳು ಸುಮಾರು 80% ಅವತ್ತೇ ಕೈ ಬಿಡ್ಬೋದಾಯಿತು. ಇನ್ನು 20% ಜನ ಬಿಡಿಎ ನಂತರ ಇದು ಎರಡಿದೆ. ಒಂದು ಅಂತಿಮ ಅಧಿಸೂಚನೆ ಒಳಪಟ್ಟು ಹಿಂದೆ ಅಭಿವೃದ್ಧಿ ಆಗಿರತಕ್ಕಂಥದ್ದು 2010 ನಂತರ ಅಂದರೆ ಫೈನಲ್ ನೋಟಿಫಿಕೇಷನ್ ಆದಮೇಲೂ ಕೂಡ ಕೆಲವು ಬಡಾವಣೆಗಳ ಅಭಿವೃದ್ಧಿ ಆಗಿದೆ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ, ದಯಮಾಡಿ ಅದರಲ್ಲೂ ಕೂಡ. ಯಾಕೆಂದರೆ ತಮ್ಮ ಜೀವನದ ಅವಧಿಯಲ್ಲಿ ಒಂದೊಂದು ಸೈಟ್ ತೊಗೊಂಡು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ತಪ್ಪಾಗಿದೆ. ಅದನ್ನು ಸರಿಪಡಿಸ್ಬೇಕಾದ ಜವಾಬ್ದಾರಿ ನಮ್ಮ ಶಾಸಕರು ಮತ್ತು ಬಿಡಿಎ ಅಧಿಕಾರಿಗಳು ಅಂತ ನಾನಾದರೂ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ. 2 ತಪ್ಪಾಗಿದೆ. ಇದು ಯಾರೂ ಮುಚ್ಚಿಡತಕ್ಕಂಥದ್ದಲ್ಲ. ಒಂದು 2010 ಹಿಂದಿನ ಡೆವಲಪ್ಮೆಂಟು, 2000 ನಂತರ ಮನೆ ಕಟ್ಕೊಂಡಿದ್ದಾರೆ ನೋಟಿಫಿಕೇಷನ್ ಆದಮೇಲೆ. ಅದು ಕಾನೂನು ದೃಷ್ಟಿಯಿಂದ ತಪ್ಪು, ಅದು ಬಿಡೋಕ್ಕಾಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ದಯಮಾಡಿ ಅದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಇವತ್ತು ಉತ್ತರ ಕೊಡಬೇಕು. ಮತ್ತು ಎಲ್ಲ ಅಭಿವೃದ್ಧಿ ಆಗಿಬಿಟ್ಟಿದೆ. ಎಲ್ಲ ಮನೆ ಕಟ್ಕೊಂಡು ಮೂಲಭೂತ ಸೌಕರ್ಯ ವಿಪರ್ಯಾಸವೆಂದರೆ 2008ರಿಂದ ನಮ್ಮ ಶಾಸಕರು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಅವರ ನೇತೃತ್ವದಲ್ಲೇ ಆಗಿರತಕ್ಕಂಥದ್ದು. ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಕೊಡಗೇಳಿ ಗ್ರಾಮ ಪಂಚಾಯತಿಯಿಂದ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ಸಂಪರ್ಕ ಇರ್ಬೋದು, ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ಬೋದು, ಪ್ರತಿಯೊಂದು ಕೂಡ ಪಂಚಾಯತಿ ಮತ್ತು ನಮ್ಮ ಶಾಸಕರ ಅನುದಾನದಲ್ಲೇ ಆಗಿರತಕ್ಕಂಥದ್ದಂಥ ಸ್ಪಷ್ಟೀಕರಣ ಬಯಸ್ತೀನಿ. ಇದು ರೆವೆನ್ಯೂ ನಿವೇಶನದಾರರ ಸಮಸ್ಯೆಗಳನ್ನು, ಅವರ ಹಕ್ಕುಗಳು ಹಾಗೂ ಭವಿಷ್ಯದ ಹಿತದೃಷ್ಟಿಯಿಂದ ಸಿದ್ಧಪಡಿಸಿರುವ ಮನವಿ ಪತ್ರವನ್ನು ಈಗ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸರ್ ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸಲಾಗುತ್ತಿದೆ. ಸಭೆಯಲ್ಲಿ ಕುಂದು ಕೊರತೆಗಳನ್ನ ಹೇಳಿಕೊಳ್ಳಲು ಸಾವಿರಾರು ಸಾರ್ವಜನಿಕರು ಆಗಮಿಸಿದ್ದು, ಎಲ್ಲರೂ ಶಾಸಕರ ಭರವಸೆ ಮಾತುಗಳನ್ನ ಗೌರವಿಸಿ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು. ಜನಸೇವೆಯ ಮೂಲಕ ಜನಮನ ಗೆದ್ದಿರುವ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಶ್ರೀಯುತ ಎಸ್ ಟಿ ಸೋಮಶೇಖರ್ ಸರ್ ಅವರನ್ನು ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ವಿ ಕೃಷ್ಣಮೂರ್ತಿ ಸರ್, ನಾಗರಾಜ್ ಸರ್, ದೇವರಾಜ್ ಸರ್, ರೇಣುಕಪ್ಪ ಸರ್, ಸಾವಿತ್ರಿ ಮೇಡಮ್, ವಿನೋದ ನರಸಿಂಹಮೂರ್ತಿ ಮೇಡಮ್, ಶಾಲೆಯ ಕಾರ್ಯದರ್ಶಿಗಳಾದ ಪೂರ್ಣ ಕೆ ಮೇಡಮ್ ಅವರು ವೇದಿಕೆಗೆ ಆಗಮಿಸಿ ಗೌರವ ಸಲ್ಲಿಸಬೇಕೆಂದು ವಿನಂತಿಸುತ್ತೇವೆ. ನಮ್ಮ ನಡುವೆ ಉಪಸ್ಥಿತರಿರುವುದು ನಿಜಕ್ಕೂ ಸಂತಸದ ಮತ್ತು ಹೆಮ್ಮೆಯ ಕ್ಷಣವಾಗಿದೆ. ನಾಯಕತ್ವ ಎಂದರೆ ಅಧಿಕಾರವಲ್ಲ, ಜನರ ವಿಶ್ವಾಸವನ್ನು ಗೆಲ್ಲುವ ಸಾಮರ್ಥ್ಯ. ಒಟ್ಟಾರೆ ಸಾಮಾನ್ಯ ಜನರ ಕೂಗು ಒಂದೇ, ನಮ್ಮ ಜಾಗ ನಮಗೆ ನೀಡಿ ಎಂಬುದು. ಬದುಕಿಗೆ ಆಸರೆ ಇರೋದು ಈ ಮನೆ, ಅದನ್ನ ಹೊಡೆದು ಹಾಕಿದ್ರೆ ನಮಗೆ ಸಾಯುವುದು ಒಂದೇ ದಾರಿ ಎಂಬುದು ಜನರ ಮನಸ್ಸಿನ ನೋವು ಎದ್ದು ಕಾಣುತ್ತಿತ್ತು. ಗೌರವಾನ್ವಿತ ಶಾಸಕರು ಕೊಟ್ಟಿರುವಂತಹ ಭರವಸೆಯಂತೆ
ಜನರಿಗೆ ತೊಂದರೆಯಾಗದಂತೆ ಹಾಗೂ ನ್ಯಾಯಸಮ್ಮತ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜನರಿಗೆ ನೆಮ್ಮದಿ ಬದುಕನ್ನ ನೀಡಲಿ ಎಂಬುದೇ ಜನತಾ ಮೀಡಿಯಾ ಮನವಿಯಾಗಿದೆ.